ಕತೆ ಅಲ್ಲಿದೆ ಆದರೂ ಕೆಲಸ ಮಾಡೋರು, ಬರಹಗಾರರು, ಸಂಭಾಷಣೆಕಾರರು, ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ, ಕನ್ನಡದವರೇ. ಸೊ ಇಲ್ಲಿಯೂ ಕೆಲವೊಂದನ್ನ ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡಿದ್ವಿ. ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ದು. 10 ಸೀರಿಯಲ್ ಅಲ್ಲ, ನಾನು ಹೇಳ್ತಿರೋದು ಅಂದ್ರೆ ನೀವು ಹೇಳ್ತಿರೋದು ಕನ್ನಡದವ್ರಿಗೆ ಯಾಕೆ ಇಲ್ಲಿದೆ ಕತೆ ತಗೋಬೇಕು ಅಂತ ಹೇಳಿದ್ದಲ್ವಾ. ಮಾಡಿವೆಲ್ಲ ಸರ್, ಸಾಕಷ್ಟು ಮಾಡಿದೀವಿ. ಅಂದ್ರೆ ಈಗೇನು ಇಲ್ಲಿಗೆ ಮುಗಿದೋಗಿಲ್ಲ, ಮುಂದೆ ಮಾಡ್ತಾನೆ ಇರ್ತಾರೆ. ಆ ಒಂದು ಪ್ಯಾಕೇಜ್ ಅನ್ನು ಅದನ್ನೇ ಹೇಳಕ್ ಹೊರಟಿದ್ದು. ಈಗ ಒಂದು ಸ್ಲಾಟು, ಈವ್ನಿಂಗ್ ಸ್ಲಾಟು, ಪ್ರೈಮ್ ಟೈಮ್ ಸ್ಲಾಟ್ ಅಂತ ನೋಡ್ಕೊಂಡು ಅದೊಂದು ಡಿಸೈನ್ ಮಾಡಿರ್ತಾರೆ. ಈ ಸ್ಲಾಟ್ಗೆ ಈ ತರದ ಕತೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಸೂಟ್ ಆಗುವಂತ ಸಂಸ್ಥೆ, ಅದಕ್ಕೆ ಸೂಟ್ ಆಗುವಂತ ಕಲಾವಿದರು, ಅದಕ್ಕೆ ಕತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಕನ್ನಡದವರೇ ನಾವು ಮಾಡ್ತಿರೋದು, ಅದೊಂದು ಹೆಮ್ಮೆಯ ವಿಷಯ. ಅಂದ್ರೆ ಇಲ್ಲಿ ಯಾರು ಬೇರೆಯವ್ರನ್ನ ನಾವು ಕಥೆಯ ಒಂದು ಲೈನ್ ತಗೊಂಡ್ಬಿಟ್ಟು ಎಲ್ಲ ಇಲ್ಲಿದೆ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಯೇ ಬರಹಗಾರರೇ ಮಾಡಿರ್ತಾರೆ. ಅದು ನನ್ನ ಉದ್ದೇಶ ಅಷ್ಟೆ. ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸುಮಾರು ಒಂದು 40 ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನ ನಾನು ಮಾಡಿದ್ದೆ, ಇನ್ನು ಮಾಡ್ತಾ ಇದ್ದೀನಿ. ಕೆಲವು ಪಾತ್ರಗಳನ್ನ ಮಾಡೋದಕ್ಕೆ ಆಗಿರ್ಲಿಲ್ಲ, ಅದೊಂದು ಕೊರಗು ಮನಸ್ಸಿನಲ್ಲಿ ಇತ್ತು. ಚಲನಚಿತ್ರದಲ್ಲೂ ಮಾಡೋಕ್ಕಾಗಿರ್ಲಿಲ್ಲ, ಟಿವಿಯಲ್ಲೂ ಮಾಡೋಕ್ಕಾಗಿರ್ಲಿಲ್ಲ. ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬಾ ಆತ್ಮೀಯರು. ಇಡೀ ಕನ್ನಡದ ಬರವಣಿಗೆಗೆ, ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂತ ಹೆಗ್ಗಳಿಕೆ ಅವರದು. ಅಂತಹ ಅದ್ಭುತ ಇದು ಕಿರುತೆರೆ ಧಾರಾವಾಹಿಗಳನ್ನ ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನ ಕೇಳಿದ್ರು ಮಾಡಬೇಕು ಅಂತ. ವಿಭಿನ್ನವಾಗಿದೆ ಅಂತಂದ್ರು. ಕೊನೆಗೆ ನಾನು ಇದೇ ಚಾನಲ್ಗೆ, ಸ್ಟಾರ್ ಸುವರ್ಣಗೆ ನನ್ನ 2 ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ. ಇದು ಈ ಯಶಸ್ಸಿನ ರೂವಾರಿ, ಇಲ್ಲಿಬ್ರು ಕೂತಿದ್ದಾರೆ, ರಾಜ್ ಸರ್ ಮತ್ತೆ ಶಿಲ್ಪಾ ಮೇಡಮ್ ನನಗೆ ಇದನ್ನ ನೀವು ಅಂದ್ರೆ ಮೊದಲು ನಾನು ಈಗ ಒಂದು ಯಾವ್ದೋ ಮಾಡ್ತಿದ್ದೀನಿ ಅಂತ ಹೇಳಿದಾಗ 1-2-3 ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ, ಒಂದು ಉತ್ತಮ ಪಾತ್ರ ಇದೆ, ವೇಟ್ ಮಾಡಿ ಅಂದ್ರು. 1 ತಿಂಗಳಲ್ಲ, 2 ತಿಂಗಳಲ್ಲ, 4 ತಿಂಗಳಲ್ಲ, 6 ತಿಂಗಳು ವೇಟ್ ಮಾಡಿದೆ. ಏನಪ್ಪಾ ಇವ್ರು ಹೀಗೆ ವೇಟ್ ಮಾಡಿಸಿದಾರಲ್ಲ, ಯಾವ ಪಾತ್ರ ಕೊಡಬಹುದು ಅಂತ ಬಹಳ ಒಂದು ಕಡೆಗೆ ಆತಂಕ ಆಯ್ತು, ಇನ್ನೊಂದು ಕಡೆಗೆ ಉತ್ಸುಕ ಆಯ್ತು. ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು, ಅದು ಬರೋವರೆಗೂ ಬಿಡ್ಲಿಲ್ಲ. ಸೊ ಈ ತರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಜ್ ಸರ್ ಅವರು ಅಷ್ಟೇ, ಈ ತಾರಾಗಣನ ಪ್ರತಿಯೊಂದನ್ನು ಸೂಕ್ಷ್ಮತೆಯನ್ನ, ಪ್ರತಿಯೊಂದು ಕಾಸ್ಟ್ಯೂಮ್ಸ್ನ, ಪ್ರತಿಯೊಂದು ಇವರಾಗಲೇ ಹೇಳಿದಾಗೆ ಅಲ್ಲಿ ಟೀಮು, ಒಂದು ಫಿಕ್ಷನ್ ಪ್ರೋಮೋ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಒಂದು ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾನು ನೋಡಿರಲಿಲ್ಲ ಇದನ್ನ ಹ್ಯಾಕ್ ಬಂದಿದೆ ಅಂತ. ಅಂದ್ರೆ ಒಬ್ಬ ದಕ್ಷ ನಿರ್ದೇಶಕ ಒಂದು ಸಿನಿಮಾ ಲೆವೆಲ್ಗೆ ಒಂದು ಸೀರಿಯಲ್ನ ಫಸ್ಟ್ ಈ ಶುರುವಾತ ಈ ರೀತಿ ಇರೋದನ್ನ ನಾನು ನಿಮಗೆ ವೈಯಕ್ತಿಕವಾದ ಧನ್ಯವಾದಗಳು ರಕ್ಷಿತ್ ಅವರೇ. ಸೊ ಹಾಗೆ ಕ್ಯಾಮ್ರಾಮನ್ಗಳು, ಮತ್ತೆ ಸಂಕಲನ, ಸಂಭಾಷಣೆ, ಪ್ರತಿಯೊಂದು ಒಂದು ಒಳ್ಳೆ ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ಸುಮಾರು ಸುವರ್ಣದ ಜೊತೆಗೆ ನನ್ನ ಅವರ ಅವಿನಾಭಾವ ಸಂಬಂಧ. ಅಂದ್ರೆ ಸುಮಾರು ನನ್ನ ಜರ್ನಿ ಶುರು ಆಗಿದ್ದು 2007 ಪ್ರಪ್ರಥಮ ದೈನಂದಿಕ ಪೌರಾಣಿಕ ಧಾರಾವಾಹಿ, ಐತಿಹಾಸಿಕ ಧಾರಾವಾಹಿ ಅದನ್ನು ಪ್ರಾರಂಭ ಮಾಡಿದ್ದು, ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್. ಅದಾದ್ಮೇಲೆ ಅನೇಕ ಪಾತ್ರಗಳನ್ನು ನನಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್. ಅಂದ್ರೆ ತುಂಬಾ ಕಷ್ಟದಲ್ಲಿ, ತುಂಬಾ ಒಳ್ಳೆ ಟೈಮಲ್ಲೂ ನನ್ನನ್ನ ಕೈ ಹಿಡಿದಂತ ಚಾನಲ್. ಈ ಚಾನಲ್ಗೆ ನನಗೆ ಈ ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ತಾರಾಗಣದ ಒಂದು ವಿಷಯ ಅಂತ ಬಂದಾಗ, ಆ ಟೋಟಲ್ ಒಂದು ಶೂಟಿಂಗ್ ಟೈಮ್ನಲ್ಲಿ ಅವರು ನಡ್ಕೊಳ್ಳುವಂತ ರೀತಿ, ಅವ್ರನ್ನೆಲ್ಲರನ್ನು ಕಂಫರ್ಟೇಬಲ್ ಆಗಿರೋ ರೀತಿ, ಒಂದೊಂದು ಶಾರ್ಟ್ ಅನ್ನು ತುಂಬಾ ಇಂಟ್ರೆಸ್ಟಿಂಗ್ ಸೂಕ್ಷ್ಮ ವಿಷಯಗಳನ್ನ ಗಮನಿಸಿ ಅವ್ರು ಮಾಡ್ತಿರೋದು ತುಂಬಾ ಖುಷಿಯಾಗಿದೆ. ಈ ತರದ ಒಂದು ತಾರಾಗಣದ ಜೊತೆಗೆ, ಈ ತರದ ಒಂದು ಸಂಸ್ಥೆಯ ಜೊತೆಗೆ, ಈ ತರದ ಒಂದು ವಾಹಿನಿಯ ಜೊತೆಗೆ ನನ್ನ ಒಡನಾಟ ಮತ್ತೆ ಇದರಲ್ಲಿ ಒಂದಾಗಿರೋದು ನನಗೆ ಬಹಳ ಹೆಮ್ಮೆಯಂತ ವಿಷಯ. ಕಿರುತೆರೆಗೆ ತುಂಬಾ ವಿಶೇಷವಾದಂತ ಒಂದು ಕೊಡುಗೆಯನ್ನ ಕೊಡೋದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಈಗ ಬರ್ತಿರೋ ಎಲ್ಲಾ ಧಾರಾವಾಹಿಗಳಲ್ಲೂ ಸುವರ್ಣದಲ್ಲಿ ಪ್ರತಿಯೊಂದನ್ನು ಹೊಸಬರನ್ನ, ಹೊಸ ಸಂಸ್ಥೆಗಳನ್ನ, ನಿರ್ಮಾಣ ಸಂಸ್ಥೆಗಳನ್ನ ಹುಟ್ಟಾಕಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಕೆಲಸ ಕೊಟ್ಟು ಆ ಥರದ ಒಂದು ಯಶಸ್ಸನ್ನ ಕಂಡದ್ದು ನನ್ನ ತಿಳಿದ ಮಟ್ಟಿಗೆ ಬೇರೆ ಯಾವ ವಾಹಿನಿಯಲ್ಲೂ ಇದು ಬಂದಿಲ್ಲ ಅಂತಾನೆ ಹೇಳ್ಬೋದು. ಈಗ ಬರ್ತಿರೋ ಅಷ್ಟು ಸೀರಿಯಲ್ಗಳಲ್ಲಿ 50% 60% ಹೊಸಬರಿಗೆ ಅವಕಾಶ ಕೊಟ್ಟು ಆ ಸಂಸ್ಥೆಗಳನ್ನ ನಿಲ್ಲಿಸಿ ಕನ್ನಡಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಕೊಡುಗೆ ಕೊಡೋದಕ್ಕೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.